ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನದಿಗಳ ಪಾತ್ರ ಮಹತ್ತರವಾದದ್ದು. ಗಂಗೆ, ಯಮುನೆ, ಸರಸ್ವತಿ, ಗೋದಾವರಿ, ನರ್ಮದೆ, ಸಿಂಧು ಹಾಗೂ ಕಾವೇರಿ ಈ ಎಲ್ಲಾ ನದಿಗಳನ್ನ ಪ್ರತಿದಿನದ ಪೂಜಾ ಸಮಯದಲ್ಲಿ ಸ್ಮರಿಸುವಂತಹ ಪಾವನ ಸಂಪ್ರದಾಯ ನಮ್ಮದು. ಹಾಗಾದ್ರೆ ನಾವಿಂದು ಸ್ಮರಿಸುವಂತಹ ಆ ಪವಿತ್ರ ಗಂಗೆ ಮಾತೆ ಯಾರು ಗೊತ್ತಾ? ಅವಳೇ ಕೊಡಗಿನ ಕಾವೇರಿ. ನಾನು ಶ್ವೇತಾ. ಕೊಡಗಿನ ದೇವಿ ಅಮ್ಮ ಕಾವೇರಿ. ಕೊಡಗು ಕಾವೇರಿ ತಾಯಿಯ ತವರು ಮನೆ. ಕೊಡವರಿಗೆಲ್ಲ ಕಾವೇರಿ ಕುಲದೇವತೆ, ಕೊಡಗಿಗವಳು ನಾಡದೇವತೆ. ಸಪ್ತ ಋಷಿಗಳು ತಪಗೈದು ಪವಿತ್ರಗೊಳಿಸಿದ ಭೂಭಾಗ ಈ ಕೊಡಗು. ಮುನಿ ಅಗಸ್ತ್ಯರು ನೆಲೆಸಿದ ಪುಣ್ಯ ಭೂಮಿ. ತ್ರಿಮೂರ್ತಿಗಳು ಕೊಡಗಿನ ಸಹ್ಯಾದ್ರಿಯಲ್ಲಿ ತಮ್ಮ ಸಾನ್ನಿಧ್ಯವನ್ನ ಭಕ್ತರಿಗೆ ಅನುಗ್ರಹಿಸಿರುತ್ತಾರೆ. ಬ್ರಹ್ಮದೇವನ ಪಾದಸ್ಪರ್ಶದಿಂದ ಪವಿತ್ರವಾದ ಕ್ಷೇತ್ರವೆಂದು ಆ ಬ್ರಹ್ಮಗಿರಿ ಪ್ರಸಿದ್ಧವಾಗಿದೆ. ದಕ್ಷಿಣ ಭಾರತದ ಪ್ರಮುಖ ನದಿ ಕಾವೇರಿಯ ಉಗಮ ಸ್ಥಾನವೂ ಹೌದು. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ. ಇದು ಮಡಿಕೇರಿಯಿಂದ ಸುಮಾರು 46 ಕಿಲೋಮೀಟರ್ ದೂರದಲ್ಲಿದೆ. ಬ್ರಹ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿದ್ದಾಳೆ ಕರುನಾಡಿನ ಕಣ್ಮಣಿ ಶ್ರೀ ಕೊಡಗಿನ ಕಾವೇರಿ. ತ್ರಿವೇಣಿ ಸಂಗಮವಿರುವ ಭಾಗಮಂಡಲ ಮಾರ್ಗದಿಂದ ತಲಕಾವೇರಿಗೆ ತಲುಪಬಹುದು. ಬ್ರಹ್ಮಗಿರಿಯ ಬೆಟ್ಟದ ಬುಡದಲ್ಲಿರುವ ತಲಕಾವೇರಿಯಿಂದ ಕಾವೇರಿ ಹುಟ್ಟಿ ಗುಪ್ತಗಾಮಿನಿಯಾಗಿ ಹರಿದು ಬಂದು ಸುಜ್ಯೋತಿ, ಕನ್ನಿಕೆ ನದಿಗಳೊಡನೆ ಸೇರುವ ಸ್ಥಳವೇ ತ್ರಿವೇಣಿ ಸಂಗಮ. ಬೀಸಿ ಮೇಲೆ ಬಾನಲ್ಲಿ ಮೇಘಾಳಿ ಬೀಸಿ ಕಲ್ಲು ಕರಗಿ ನೀರಾದವು, ಕಲ್ಲು ಕರಗಿ ನೀರಾದವು. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ. ನಾಡಿನ ಜನರಿಗೆ ವರವಾಗಿ ತಲಕಾವೇರಿಯಲ್ಲಿ ನೆಲೆಸಿದ ಶ್ರೀ ಕಾವೇರಿ ದೇವಿಯ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕಥೆಯೊಂದಿದೆ. ನಮ್ಮ ಪೂರ್ವಕಾಲದಲ್ಲಿ ಕವೇರನೆಂಬ ಬ್ರಾಹ್ಮಣೋತ್ತಮನು ಬ್ರಹ್ಮಗಿರಿಯಲ್ಲಿ ವಾಸಿಸಿದ್ದನು. ತನಗೆ ಸಂತತಿ ಆಗಬೇಕೆಂದು ಬಯಸಿ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡಿದನು. ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ನೀನು ಪೂರ್ವಕಾಲದಲ್ಲಿ ಪುತ್ರ ಸಂತಾನಕ್ಕಾಗಿ ಬೇಕಾಗುವ ಧರ್ಮ ಕಾರ್ಯಗಳನ್ನ ಮಾಡಿರುವುದಿಲ್ಲ ಎಂದು ಹೇಳುತ್ತಾನೆ. ಹಾಗಾಗಿ ಲೋಪಾಮುದ್ರಿ ಎಂಬ ನಾಮಾಂಕಿತ ಒಳಗೊಂಡ ನನ್ನ ಮಾನಸ ಪುತ್ರಿಯನ್ನ ನಿನಗೆ ಮಗಳಾಗಿ ನೀಡ್ತೇನೆ ಎಂದು ಹೇಳಿ ಕುಮಾರಿಯನ್ನ ಪುತ್ರಿಯಾಗಿ ಸ್ವೀಕರಿಸುವಂತೆ ಆಜ್ಞೆ ನೀಡಿದನು. ಆ ಆಜ್ಞೆಯ ಅನುಸಾರವಾಗಿ ಕವೇರನು ಲೋಪಾಮುದ್ರಿಯನ್ನ ಸಂತೋಷವಾಗಿ ಸ್ವೀಕರಿಸಿದನು. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ,
ಗಂಗೆಯೇ ಈ ಕಾವೇರಿ. ಈ ಜಗತ್ತಿನ ಸಮಸ್ತ ಪ್ರಾಣಿಗಳಿಗೂ ಕಲ್ಯಾಣಾನುಗ್ರಹ ದೇವತೆಯಾದ ಶ್ರೀ ಲೋಪಾಮುದ್ರೆ ದೇವಿಯು ಕವೀರ ಮುನಿಯನ್ನ ಸಂತೈಸುತ್ತಾ, ತಂದೆಯೇ, ನಾನು ಲೋಕ ಕಲ್ಯಾಣವನ್ನ ಸಾಧಿಸಲು ನದಿ ರೂಪದಲ್ಲಿ ಹರಿದು ಸಮುದ್ರವನ್ನ ಸೇರುತ್ತೇನೆಂದು ಹೇಳುತ್ತಾಳೆ. ಎದ್ದು ಬಾ ಕಾವೇರಿ, ಭಕ್ತರನ್ನು ಕಾಪಾಡಲು ಒಲಿದು ಬಾ. ಎದ್ದು ಬಾ ಕಾವೇರಿ, ಭಕ್ತರನ್ನು ಕಾಪಾಡಲು ಒಲಿದು ಬಾ. ಕರುನಾಡ ಮಡಿಲಿಂದ, ಕೊಡಗಿನ ಗುಡಿಯಿಂದ, ಮಲೆನಾಡ ಮಧ್ಯದಿಂದ, ಬ್ರಹ್ಮಗಿರಿಯ ತಪ್ಪಲಿಂದ ಭಕ್ತರನ್ನು ಕಾಪಾಡಲು ಒಲಿದು ಬಾ. ಕೊಡಗಿನ ಐಸಿರಿ ಕರುಣೆ ತೋರು ಬಾ. ಎದ್ದು ಬಾ ಕಾವೇರಿ, ಭಕ್ತರನ್ನು ಕಾಪಾಡಲು ಒಲಿದು ಬಾ. ಎದ್ದು ಬಾ ಕಾವೇರಿ. ಜನರು ನನ್ನನ್ನು ಈ ಲೋಕದಲ್ಲಿ ಬ್ರಹ್ಮಪುತ್ರಿ ಎಂದು, ಮಾಯೆ ಎಂದು, ಕಾವೇರಿ ಎಂದು ಕರೆಯುತ್ತಾರೆ. ಹಾಗಾಗಿ ಜನರ ಪಾಪಗಳನ್ನ ನಾಶ ಮಾಡುವವಳೆಂದು ಪ್ರಸಿದ್ಧಳಾಗುತ್ತೇನೆಂದು ತಂದೆಗೆ ಹೇಳುತ್ತಾಳೆ. ನಂತರ ಕವೀರ ಮುನಿಯು ಲೋಪಾಮುದ್ರೆಯ ಅನುಗ್ರಹಕ್ಕೆ ಪಾತ್ರನಾಗಿ ದೇಹತ್ಯಾಗ ಮಾಡಿ ತನ್ನ ಸತಿ ಸಹಿತನಾಗಿ ಬ್ರಹ್ಮಲೋಕವನ್ನ ಸೇರುತ್ತಾನೆ. ದಿವ್ಯ ಕಾಂತಿಯಿಂದಲೂ ತಪಸ್ಸಿನ ತೇಜಸ್ಸಿನಿಂದಲೂ ಕಾವೇರಿಯು ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ಬ್ರಹ್ಮಶ್ರೀಗಳ ಪವಿತ್ರವಾದ ಆಶ್ರಮದಲ್ಲಿ ಆನಂದವಾಗಿ ಜೀವಿಸುತ್ತಿದ್ಲು. ಈ ಸಂದರ್ಭದಲ್ಲಿ ಋಷಿವರ್ಯರಾದ ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದವರು ಬ್ರಹ್ಮಗಿರಿಗೆ ಸಂದರ್ಶನವಿತ್ತರು. ಬ್ರಹ್ಮ ಋಷಿಗಳ ತಪೋಧಾಮವಾದ ಬ್ರಹ್ಮಗಿರಿಯಲ್ಲಿದ್ದ ವಶಿಷ್ಠಾದಿ ಮಹರ್ಷಿಗಳನ್ನ ಭೇಟಿ ಮಾಡಿ ಅವರಿಂದ ಆತಿಥ್ಯವನ್ನ ಪಡೆದು ಋಷ್ಯಾಶ್ರಮದ ಮೂಲ ಶಕ್ತಿಯೇ ಎಂಬಂತಿದ್ದ ಶ್ರೀ ಕಾವೇರಿ ದೇವಿಯನ್ನ ಕಂಡು ಹರ್ಷಗೊಂಡ್ರು. ತೀರ್ಥ ಕುಂಕುಮವೇ ಓ ದೇವಿ ಈ ನಿನ್ನ ಪ್ರಸಾದವು, ತಲ ಕಾವೇರಿ ಮಡಿಲಲ್ಲೂ ನೀ ಹರಿವ ಸ್ಥಳದಲ್ಲೂ ಎಲ್ಲೆಲ್ಲೂ ಪೂಜೆ ಪಡೆವೆ. ತೀರ್ಥ ಕುಂಕುಮವೇ ಓ ದೇವಿ ಈ ನಿನ್ನ ಪ್ರಸಾದವು, ತೀರ್ಥ ಕುಂಕುಮವೇ ಓ ದೇವಿ ಈ ನಿನ್ನ ಪ್ರಸಾದವು. ಅಗಸ್ತ್ಯ ಋಷಿಗಳು ಶ್ರೀ ಕಾವೇರಿ ದೇವಿಯನ್ನ ವಿವಾಹವಾಗಲು ಬಯಸಿದ್ರು. ಮಹರ್ಷಿಗಳ ಬಯಕೆಗೆ ಕಾವೇರಿ ದೇವಿ ಒಪ್ಪಿ ತನ್ನನ್ನ ಯಾವ ಕಾಲಕ್ಕೂ ಉಪೇಕ್ಷಿಸಿ ಹೊರಟು ಹೋಗಬಾರದೆಂದು ಕೇಳಿಕೊಂಡಳು. ಒಂದು ವೇಳೆ ಹೋದರೆ ಸಲಿಲೇಶ್ವರನಾದ ಸಮುದ್ರದೆಡೆಗೆ ನದಿಯಾಗಿ ಹೊರಟು ಹೋಗುತ್ತೇನೆಂದು ಹೇಳಿದಳು. ಈ ನಿಬಂಧನೆಗೆ ಋಷಿ ಅಗಸ್ತ್ಯರು ಸಮ್ಮತಿಸುತ್ತಾರೆ. ಕರುನಾಡ ಸೌಭಾಗ್ಯ ಈ ನಿನ್ನ ಒಲವೇ, ಸಂಪತ್ತು ಸುಖ ಶಾಂತಿ ನೀ ಕೊಟ್ಟವರವೇ. ಕರುನಾಡ ಸೌಭಾಗ್ಯ ಈ ನಿನ್ನ ಒಲವೇ, ಸಂಪತ್ತು ಸುಖ ಶಾಂತಿ ನೀ ಕೊಟ್ಟವರವೇ. ಕಾವೇರಿ ಮಡಿಲಲ್ಲೂ ನೀ ಹರಿದ ಸ್ಥಳದಲ್ಲೂ ಎಲ್ಲೆಲ್ಲೂ ಪೂಜೆ ಪಡೆವೆ. ತೀರ್ಥ ಕುಂಕುಮವೇ ಓ ದೇವಿ ಈ ನಿನ್ನ ಪ್ರಸಾದವು, ತೀರ್ಥ ಕುಂಕುಮವೇ ಓ ದೇವಿ ಈ ನಿನ್ನ ಪ್ರಸಾದವು. ತಲ ಕಾವೇರಿ ಮಡಿಲಲ್ಲೂ ನೀ ಹರಿವ ಸ್ಥಳದಲ್ಲೂ ಎಲ್ಲೆಲ್ಲೂ ಪೂಜೆ ಪಡೆವೆ. ಋಷ್ಯಾಶ್ರಮದ ಪವಿತ್ರ ನೆಲೆಯಲ್ಲಿ ಶ್ರೀ ಅಗಸ್ತ್ಯ ಕಾವೇರಿಯರ ಕಲ್ಯಾಣವು ವೇದೋಕ್ತ ರೀತಿಯಲ್ಲಿ ವೈಭವದಿಂದ ನೆರವೇರುತ್ತದೆ. ಕೆಲವು ದಿನಗಳು ನೂತನ ದಂಪತಿಗಳು ಗೃಹಸ್ಥಾಶ್ರಮ ಜೀವನವನ್ನ ಸುಖವಾಗಿ ಸಾಗಿಸುತ್ತಾ ಬರುತ್ತಾರೆ. ಹೀಗಿರುವಾಗ ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹರ್ಷಿ ಅಗಸ್ತ್ಯರು ಬ್ರಹ್ಮಗಿರಿಯ ಉತ್ತರ ತಪ್ಪಲಿನ ಕನಕಾ ನದಿಯ ತೀರಕ್ಕೆ ಸ್ನಾನಕ್ಕೆಂದು ತೆರಳುತ್ತಾರೆ. ತೆರಳುವ ಮುನ್ನ ತಮ್ಮ ಪವಿತ್ರ ಕಮಂಡಲಕ್ಕೆ ಶ್ರೀ ಕಾವೇರಿಯನ್ನ ಆವಾಹನೆ ಮಾಡಿ ತನ್ನ ಶಿಷ್ಯರಿಗೆಲ್ಲ ಜಾಗೃತವಾಗಿ ನೋಡಿಕೊಳ್ಳಬೇಕೆಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಕಮಂಡಲದ ಒಳಗೆ ಆವಾಹನೆ ಆದ ಕಾವೇರಮ್ಮ ಅಲ್ಲಿಂದ ಹೊರಗೆ ಹೇಗೆ ಬರುತ್ತಾಳೆ ಅನ್ನೋದನ್ನ ಸಣ್ಣದೊಂದು ವಿರಾಮದ ನಂತರ ನೋಡೋಣ. ಕೊಡಗಿನ ದೇವಿ ಅಮ್ಮ ಕಾವೇರಿ